ಹೊಸ ವರ್ಷಕ್ಕೆ ಇನ್ನೊಂದೇ ದಿನ ಮಾತ್ರ ಬಾಕಿ ಇದೆ. ವರ್ಷದ ಸಂಭ್ರಮಾಚರಣೆ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸಿ ತಾಣಗಳಿಗೆ ರಾಜ್ಯ ಹಾಗೂ ಹೊರ ರಾಜ್ಯಗಳ ಪ್ರವಾಸಿಗರು ಲಗ್ಗೆ ಇಟ್ಟಿದ್ದಾರೆ. ಜಿಲ್ಲೆಯ ಕಡಲ ತೀರಗಳು, ಪ್ರವಾಸಿ ಕೇಂದ್ರಗಳು ಪ್ರವಾಸಿಗರಿಂದ ತುಂಬಿ ತುಳುಕ್ತಾ ಇದೆ. ಈ ಕುರಿತಾಗಿ ಒಂದು ಸ್ಟೋರಿ ಇದೆ, ನೋಡ್ಕೊಂಡು ಬನ್ನಿ. ತುಂಬಿ ತುಳುಕುತ್ತಿರುವ ಪ್ರವಾಸಿ ತಾಣ ಕಡಲ ತೀರದಲ್ಲಂತೂ ಜನವೋಜನ. ವಾರ್ಶಿಪ್ ಮ್ಯೂಸಿಯಂನಲ್ಲೂ ಜನಸಾಗರ. ಇದು ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸ ತಾಣಗಳ ದೃಶ್ಯ. ಹೊಸ ವರ್ಷ ಹಿನ್ನೆಲೆ ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸಿ ತಾಣಗಳಿಗೆ ಜನರ ದಂಡೆ ಹರಿದು ಬರ್ತಿದೆ. ಈ ಬಾರಿ ಕಂಡು ಕೇಳರಿಯದಷ್ಟು ಪ್ರವಾಸಿಗರು ಆಗಮಿಸಿದ್ದಾರೆ. ಮುರುಡೇಶ್ವರ, ಗೋಕರ್ಣ, ಹೊನ್ನಾವರದ ಏಕೋ ಬೀಚ್, ಕಾಂಡ್ಲಾವನ ಸೇರಿದಂತೆ ಇತರೆ ಸ್ಥಳಗಳಲ್ಲಿ ಟೂರಿಸ್ಟ್ಗಳು ಗಿಜುಗುಡುತ್ತಿದ್ದಾರೆ. ಕಳೆದ 4 ದಿನಗಳಿಂದ ಟೂರಿಸ್ಟ್ಗಳಿಂದ ಜಿಲ್ಲೆಯ ಎಲ್ಲಾ ಪ್ರವಾಸಿ ಕೇಂದ್ರಗಳು ರಶ್ ಆಗಿವೆ. ಕಾಸರಗೋಡಿನ ಎಕೋ ಬೀಚ್, ಗೋಕರ್ಣ, ಕಾರವಾರ, ಕಡಲ ತೀರಗಳಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಸೇರುತ್ತಿದ್ದಾರೆ. ಇನ್ನು ಇಲ್ಲಿನ ವಾರ್ಶಿಪ್ ಮ್ಯೂಸಿಯಂಗೂ ಪ್ರವಾಸಿಗರು ಆಗಮಿಸುತ್ತಿದ್ದಾರೆ. ಬ್ಯಾಂಗ್ಳೂರಿಂದ ನಾವು ಫಸ್ಟ್ ಮುರುಡೇಶ್ವರ, ಗೋಕರ್ಣ, ಹೊನ್ನಾವರ ಕವರ್ ಮಾಡಿದ್ವಿ. ಇವಾಗ ಕಾರವಾರ ಹತ್ರ ಬಂದಿದ್ವಿ. ಕಾರವಾರಲ್ಲೇ ನಾವು ಫಸ್ಟ್ ರವೀಂದ್ರನಾಥ್ ಠಾಗೂರ್ ಬೀಚ್ ಕಂಪ್ಲೀಟ್ ಮಾಡಿದ್ವಿ. ಆಮೇಲೆ ಇಲ್ಲಿ ವಾರ್ಶಿಪ್ ಹತ್ರ ಬಂದಿದ್ವಿ. ಎಲ್ಲ ಕಡೆ ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಇದೆ. ಎಲ್ಲ ಕಡೆ ಪ್ಲೇಸಸ್ ಎಲ್ಲ ಚೆನ್ನಾಗಿದೆ ನಾವು ನೋಡೋಕ್ಕೆ. ತಮ್ಮ ಮೊಬೈಲ್ಗಳಲ್ಲಿ ಪ್ರವಾಸಿಗರು ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸಿ ತಾಣಗಳ ಚಿತ್ರವನ್ನ ಕ್ಲಿಕ್ಕಿಸಿಕೊಳ್ತಿದ್ದಾರೆ. 3-4 ದಿನಗಳ ಹಿಂದೆ ಇಲ್ಲಿ ರೂಮ್ ಬುಕ್ ಮಾಡಿಕೊಂಡು ನ್ಯೂ ಇಯರ್ ಸೆಲೆಬ್ರೇಷನ್ಗೋಸ್ಕರ ಕಾತುರದಿಂದ ಕಾಯುತ್ತಿದ್ದಾರೆ. ಇದು ಕಾರವಾರಕ್ಕೆ ಇದು ನಮ್ಮ ಫಸ್ಟ್ ಟೈಮ್. ಸೊ ಇದು ನಮಗೆ ಇಲ್ಲಿ ಏನೇನಿದೆ ಅಂತ ಗೊತ್ತಿರಲಿಲ್ಲ. ಅಂದರೆ ಇದು ಅಲ್ಲಿನ ಜನಗಳು, ಇದು ನಮ್ಮ ಹೋಟೆಲ್ ಅಲ್ಲಿರೋರು ಅವರೆಲ್ಲರೂ ನಮಗೆ ಗೈಡ್ ಮಾಡಿದ್ರು. ಕಾರವಾರದಲ್ಲಿ ನಂಗೆ ಅದೇ ಇಷ್ಟ ಆಗಿದ್ದು. ಇದು ಗಾಳಿ ಅದೆಲ್ಲ ತುಂಬ ಚೆನ್ನಾಗಿದೆ, ಫ್ರೆಶ್ ಆಗಿದೆ, ಅಟ್ಮಾಸ್ಫಿಯರ್ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಅಟ್ಮಾಸ್ಫಿಯರ್, ಗ್ರೀನರಿ ಚೆನ್ನಾಗಿದೆ. ಇದು ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಅಂತ ಇದು ಫ್ಯಾಮಿಲಿ ಜೊತೆ ಬಂದಿದ್ದೀನಿ. ಹೊಸ ವರ್ಷ ಹಿನ್ನೆಲೆ ಈ ಬಾರಿ ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸಿ ತಾಣಗಳಲ್ಲಂತೂ ಫುಲ್ ರಶ್ ಆಗಿವೆ. ಪ್ರವಾಸಿಗರಂತೂ ಫುಲ್ ಜಾಲಿ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಹೊಸ ವರ್ಷಕ್ಕೆ ಇನ್ನೊಂದೇ ದಿನ ಮಾತ್ರ ಬಾಕಿ ಇದೆ. ವರ್ಷದ ಸಂಭ್ರಮಾಚರಣೆ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸಿ ತಾಣಗಳಿಗೆ ರಾಜ್ಯ ಹಾಗೂ ಹೊರ ರಾಜ್ಯಗಳ ಪ್ರವಾಸಿಗರು ಲಗ್ಗೆ ಇಟ್ಟಿದ್ದಾರೆ. ಜಿಲ್ಲೆಯ ಕಡಲ ತೀರಗಳು, ಪ್ರವಾಸಿ ಕೇಂದ್ರಗಳು ಪ್ರವಾಸಿಗರಿಂದ ತುಂಬಿ ತುಳುಕ್ತಾ ಇದೆ. ಈ ಕುರಿತಾಗಿ ಒಂದು ಸ್ಟೋರಿ ಇದೆ, ನೋಡ್ಕೊಂಡು ಬನ್ನಿ. ತುಂಬಿ ತುಳುಕುತ್ತಿರುವ ಪ್ರವಾಸಿ ತಾಣ ಕಡಲ ತೀರದಲ್ಲಂತೂ ಜನವೋಜನ. ವಾರ್ಶಿಪ್ ಮ್ಯೂಸಿಯಂನಲ್ಲೂ ಜನಸಾಗರ. ಇದು ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸ ತಾಣಗಳ ದೃಶ್ಯ. ಹೊಸ ವರ್ಷ ಹಿನ್ನೆಲೆ ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸಿ ತಾಣಗಳಿಗೆ ಜನರ ದಂಡೆ ಹರಿದು ಬರ್ತಿದೆ. ಈ ಬಾರಿ ಕಂಡು ಕೇಳರಿಯದಷ್ಟು ಪ್ರವಾಸಿಗರು ಆಗಮಿಸಿದ್ದಾರೆ. ಮುರುಡೇಶ್ವರ, ಗೋಕರ್ಣ, ಹೊನ್ನಾವರದ ಏಕೋ ಬೀಚ್, ಕಾಂಡ್ಲಾವನ ಸೇರಿದಂತೆ ಇತರೆ ಸ್ಥಳಗಳಲ್ಲಿ ಟೂರಿಸ್ಟ್ಗಳು ಗಿಜುಗುಡುತ್ತಿದ್ದಾರೆ. ಕಳೆದ 4 ದಿನಗಳಿಂದ ಟೂರಿಸ್ಟ್ಗಳಿಂದ ಜಿಲ್ಲೆಯ ಎಲ್ಲಾ ಪ್ರವಾಸಿ ಕೇಂದ್ರಗಳು ರಶ್ ಆಗಿವೆ. ಕಾಸರಗೋಡಿನ ಎಕೋ ಬೀಚ್, ಗೋಕರ್ಣ, ಕಾರವಾರ, ಕಡಲ ತೀರಗಳಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಸೇರುತ್ತಿದ್ದಾರೆ. ಇನ್ನು ಇಲ್ಲಿನ ವಾರ್ಶಿಪ್ ಮ್ಯೂಸಿಯಂಗೂ ಪ್ರವಾಸಿಗರು ಆಗಮಿಸುತ್ತಿದ್ದಾರೆ. ಬ್ಯಾಂಗ್ಳೂರಿಂದ ನಾವು ಫಸ್ಟ್ ಮುರುಡೇಶ್ವರ, ಗೋಕರ್ಣ, ಹೊನ್ನಾವರ ಕವರ್ ಮಾಡಿದ್ವಿ. ಇವಾಗ ಕಾರವಾರ ಹತ್ರ ಬಂದಿದ್ವಿ. ಕಾರವಾರಲ್ಲೇ ನಾವು ಫಸ್ಟ್ ರವೀಂದ್ರನಾಥ್ ಠಾಗೂರ್ ಬೀಚ್ ಕಂಪ್ಲೀಟ್ ಮಾಡಿದ್ವಿ. ಆಮೇಲೆ ಇಲ್ಲಿ ವಾರ್ಶಿಪ್ ಹತ್ರ ಬಂದಿದ್ವಿ. ಎಲ್ಲ ಕಡೆ ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಇದೆ. ಎಲ್ಲ ಕಡೆ ಪ್ಲೇಸಸ್ ಎಲ್ಲ ಚೆನ್ನಾಗಿದೆ ನಾವು ನೋಡೋಕ್ಕೆ. ತಮ್ಮ ಮೊಬೈಲ್ಗಳಲ್ಲಿ ಪ್ರವಾಸಿಗರು ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸಿ ತಾಣಗಳ ಚಿತ್ರವನ್ನ ಕ್ಲಿಕ್ಕಿಸಿಕೊಳ್ತಿದ್ದಾರೆ. 3-4 ದಿನಗಳ ಹಿಂದೆ ಇಲ್ಲಿ ರೂಮ್ ಬುಕ್ ಮಾಡಿಕೊಂಡು ನ್ಯೂ ಇಯರ್ ಸೆಲೆಬ್ರೇಷನ್ಗೋಸ್ಕರ ಕಾತುರದಿಂದ ಕಾಯುತ್ತಿದ್ದಾರೆ. ಇದು ಕಾರವಾರಕ್ಕೆ ಇದು ನಮ್ಮ ಫಸ್ಟ್ ಟೈಮ್. ಸೊ ಇದು ನಮಗೆ ಇಲ್ಲಿ ಏನೇನಿದೆ ಅಂತ ಗೊತ್ತಿರಲಿಲ್ಲ. ಅಂದರೆ ಇದು ಅಲ್ಲಿನ ಜನಗಳು, ಇದು ನಮ್ಮ ಹೋಟೆಲ್ ಅಲ್ಲಿರೋರು ಅವರೆಲ್ಲರೂ ನಮಗೆ ಗೈಡ್ ಮಾಡಿದ್ರು. ಕಾರವಾರದಲ್ಲಿ ನಂಗೆ ಅದೇ ಇಷ್ಟ ಆಗಿದ್ದು. ಇದು ಗಾಳಿ ಅದೆಲ್ಲ ತುಂಬ ಚೆನ್ನಾಗಿದೆ, ಫ್ರೆಶ್ ಆಗಿದೆ, ಅಟ್ಮಾಸ್ಫಿಯರ್ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಅಟ್ಮಾಸ್ಫಿಯರ್, ಗ್ರೀನರಿ ಚೆನ್ನಾಗಿದೆ. ಇದು ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಅಂತ ಇದು ಫ್ಯಾಮಿಲಿ ಜೊತೆ ಬಂದಿದ್ದೀನಿ. ಹೊಸ ವರ್ಷ ಹಿನ್ನೆಲೆ ಈ ಬಾರಿ ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸಿ ತಾಣಗಳಲ್ಲಂತೂ ಫುಲ್ ರಶ್ ಆಗಿವೆ. ಪ್ರವಾಸಿಗರಂತೂ ಫುಲ್ ಜಾಲಿ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.
ಹೊಸ ವರ್ಷಕ್ಕೆ ಇನ್ನೊಂದೇ ದಿನ ಮಾತ್ರ ಬಾಕಿ ಇದೆ. ವರ್ಷದ ಸಂಭ್ರಮಾಚರಣೆ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸಿ ತಾಣಗಳಿಗೆ ರಾಜ್ಯ ಹಾಗೂ ಹೊರ ರಾಜ್ಯಗಳ ಪ್ರವಾಸಿಗರು ಲಗ್ಗೆ ಇಟ್ಟಿದ್ದಾರೆ. ಜಿಲ್ಲೆಯ ಕಡಲ ತೀರಗಳು, ಪ್ರವಾಸಿ ಕೇಂದ್ರಗಳು ಪ್ರವಾಸಿಗರಿಂದ ತುಂಬಿ ತುಳುಕ್ತಾ ಇದೆ. ಈ ಕುರಿತಾಗಿ ಒಂದು ಸ್ಟೋರಿ ಇದೆ, ನೋಡ್ಕೊಂಡು ಬನ್ನಿ. ತುಂಬಿ ತುಳುಕುತ್ತಿರುವ ಪ್ರವಾಸಿ ತಾಣ, ಕಡಲ ತೀರದಲ್ಲಂತೂ ಜನವೋ ಜನ, ವಾರ್ಶಿಪ್ ಮ್ಯೂಸಿಯಂನಲ್ಲೂ ಜನಸಾಗರ. ಇದು ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸ ತಾಣಗಳ ದೃಶ್ಯ. ಹೊಸ ವರ್ಷ ಹಿನ್ನೆಲೆ ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸಿ ತಾಣಗಳಿಗೆ ಜನರ ದಂಡೆ ಹರಿದು ಬರ್ತಿದೆ. ಈ ಬಾರಿ ಕಂಡು ಕೇಳರಿಯದಷ್ಟು ಪ್ರವಾಸಿಗರು ಆಗಮಿಸಿದ್ದಾರೆ. ಮುರುಡೇಶ್ವರ, ಗೋಕರ್ಣ, ಹೊನ್ನಾವರದ ಏಕೋ ಬೀಚ್, ಕಾಂಡ್ಲಾವನ ಸೇರಿದಂತೆ ಇತರೆ ಸ್ಥಳಗಳಲ್ಲಿ ಟೂರಿಸ್ಟ್ಗಳು ಗಿಜುಗುಡುತ್ತಿದ್ದಾರೆ. ಕಳೆದ 4 ದಿನಗಳಿಂದ ಟೂರಿಸ್ಟ್ಗಳಿಂದ ಜಿಲ್ಲೆಯ ಎಲ್ಲಾ ಪ್ರವಾಸಿ ಕೇಂದ್ರಗಳು ರಶ್ ಆಗಿವೆ. ಕಾಸರಗೋಡಿನ ಎಕೋ ಬೀಚ್, ಗೋಕರ್ಣ, ಕಾರವಾರ ಕಡಲ ತೀರಗಳಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಸೇರುತ್ತಿದ್ದಾರೆ. ಇನ್ನು ಇಲ್ಲಿನ ವಾರ್ಶಿಪ್ ಮ್ಯೂಸಿಯಂಗೂ ಪ್ರವಾಸಿಗರು ಆಗಮಿಸುತ್ತಿದ್ದಾರೆ. ಬ್ಯಾಂಗ್ಳೂರಿಂದ ನಾವು ಫಸ್ಟ್ ಮುರುಡೇಶ್ವರ, ಗೋಕರ್ಣ, ಹೊನ್ನಾವರ ಕವರ್ ಮಾಡಿದ್ವಿ. ಇವಾಗ ಕಾರವಾರ ಹತ್ರ ಬಂದಿದ್ವಿ. ಕಾರವಾರಲ್ಲೇ ನಾವು ಫಸ್ಟ್ ರವೀಂದ್ರನಾಥ್ ಟಾಗೂರ್ ಬೀಚ್ ಕಂಪ್ಲೀಟ್ ಮಾಡಿದ್ವಿ. ಆಮೇಲೆ ಇಲ್ಲಿ ವಾರ್ಶಿಪ್ ಹತ್ರ ಬಂದಿದ್ವಿ. ಎಲ್ಲ ಕಡೆ ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಇದೆ. ಎಲ್ಲ ಕಡೆ ಪ್ಲೇಸಸ್ ಎಲ್ಲ ಚೆನ್ನಾಗಿದೆ ನಾವು ನೋಡೋಕ್ಕೆ. ತಮ್ಮ ಮೊಬೈಲ್ಗಳಲ್ಲಿ ಪ್ರವಾಸಿಗರು ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸಿ ತಾಣಗಳ ಚಿತ್ರವನ್ನ ಕ್ಲಿಕ್ಕಿಸಿಕೊಳ್ತಿದ್ದಾರೆ. 3-4 ದಿನಗಳ ಹಿಂದೆ ಇಲ್ಲಿ ರೂಮ್ ಬುಕ್ ಮಾಡಿಕೊಂಡು ನ್ಯೂ ಇಯರ್ ಸೆಲೆಬ್ರೇಷನ್ಗೋಸ್ಕರ ಕಾತುರದಿಂದ ಕಾಯುತ್ತಿದ್ದಾರೆ. ಇದು ಕಾರವಾರಕ್ಕೆ ಇದು ನಮ್ಮ ಫಸ್ಟ್ ಟೈಮ್. ಸೊ ಇದು ನಮಗೆ ಇಲ್ಲಿ ಏನೇನಿದೆ ಅಂತ ಗೊತ್ತಿರಲಿಲ್ಲ. ಅಂದರೆ ಇದು ಅಲ್ಲಿನ ಜನಗಳು, ಇದು ನಮ್ಮ ಹೋಟೆಲ್ ಅಲ್ಲಿರೋರು ಅವರೆಲ್ಲರೂ ನಮಗೆ ಗೈಡ್ ಮಾಡಿದ್ರು. ಕಾರವಾರದಲ್ಲಿ ನಂಗೆ ಅದೇ ಇಷ್ಟ ಆಗಿದ್ದು. ಇದು ಗಾಳಿ ಅದೆಲ್ಲ ತುಂಬ ಚೆನ್ನಾಗಿದೆ, ಫ್ರೆಶ್ ಆಗಿದೆ, ಅಟ್ಮಾಸ್ಫಿಯರ್ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಅಟ್ಮಾಸ್ಫಿಯರ್, ಗ್ರೀನರಿ ಚೆನ್ನಾಗಿದೆ. ಇದು ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಅಂತ ಇದು ಫ್ಯಾಮಿಲಿ ಜೊತೆ ಬಂದಿದ್ದೀನಿ. ಹೊಸ ವರ್ಷ ಹಿನ್ನೆಲೆ ಈ ಬಾರಿ ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸಿ ತಾಣಗಳಲ್ಲಂತೂ ಫುಲ್ ರಶ್ ಆಗಿವೆ. ಪ್ರವಾಸಿಗರಂತೂ ಫುಲ್ ಜಾಲಿ. ಶೇಷ್ಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಹೊಸ ವರ್ಷಕ್ಕೆ ಇನ್ನೊಂದೇ ದಿನ ಮಾತ್ರ ಬಾಕಿ ಇದೆ. ವರ್ಷದ ಸಂಭ್ರಮಾಚರಣೆ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸಿ ತಾಣಗಳಿಗೆ ರಾಜ್ಯ ಹಾಗೂ ಹೊರ ರಾಜ್ಯಗಳ ಪ್ರವಾಸಿಗರು ಲಗ್ಗೆ ಇಟ್ಟಿದ್ದಾರೆ. ಜಿಲ್ಲೆಯ ಕಡಲ ತೀರಗಳು, ಪ್ರವಾಸಿ ಕೇಂದ್ರಗಳು ಪ್ರವಾಸಿಗರಿಂದ ತುಂಬಿ ತುಳುಕ್ತಾ ಇದೆ. ಈ ಕುರಿತಾಗಿ ಒಂದು ಸ್ಟೋರಿ ಇದೆ, ನೋಡ್ಕೊಂಡು ಬನ್ನಿ. ತುಂಬಿ ತುಳುಕುತ್ತಿರುವ ಪ್ರವಾಸಿ ತಾಣ, ಕಡಲ ತೀರದಲ್ಲಂತೂ ಜನವೋ ಜನ, ವಾರ್ಶಿಪ್ ಮ್ಯೂಸಿಯಂನಲ್ಲೂ ಜನಸಾಗರ. ಇದು ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸ ತಾಣಗಳ ದೃಶ್ಯ. ಹೊಸ ವರ್ಷ ಹಿನ್ನೆಲೆ ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸಿ ತಾಣಗಳಿಗೆ ಜನರ ದಂಡೆ ಹರಿದು ಬರ್ತಿದೆ. ಈ ಬಾರಿ ಕಂಡು ಕೇಳರಿಯದಷ್ಟು ಪ್ರವಾಸಿಗರು ಆಗಮಿಸಿದ್ದಾರೆ. ಮುರುಡೇಶ್ವರ, ಗೋಕರ್ಣ, ಹೊನ್ನಾವರದ ಏಕೋ ಬೀಚ್, ಕಾಂಡ್ಲಾವನ ಸೇರಿದಂತೆ ಇತರೆ ಸ್ಥಳಗಳಲ್ಲಿ ಟೂರಿಸ್ಟ್ಗಳು ಗಿಜುಗುಡುತ್ತಿದ್ದಾರೆ.